ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಈ ಮೆಟೀರಿಯಲ್ಸ್ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಬರ್ಕೊಳ್ಳಿ, ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟು. ನಾವು ಮಷಿನ್ ವರ್ಕ್ ಮಾಡಬೇಕಂದ್ರೆ ಈ ಮೆಟೀರಿಯಲ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೆಟೀರಿಯಲ್ಸ್ ಎಲ್ಲ ಬೇಕೇ ಬೇಕು. ನಾವು ಮಷಿನ್ ವರ್ಕ್ ಮಾಡೋಕ್ಕೆ ಈ ಮೆಟೀರಿಯಲ್ಸ್ ಎಲ್ಲ ಬೇಕೇ ಬೇಕು. ಓಕೆನಾ? ಯಾವ್ಯಾವ ಮೆಟೀರಿಯಲ್ಸ್ ಅಂತ ನಾನು ಹೇಳ್ತೀನಿ, ಮತ್ತು ವಿತ್ತು ನಿಮಗೆ ಏನಪ್ಪ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ, ಯಾವ್ಯಾವ ರೀತಿಯಾಗಿ ನಾವು ಇದನ್ನ ಬಳಕೆ ಮಾಡಬೇಕು, ಮತ್ತು ಇದರಿಂದ ಏನು ಯೂಸಸ್ಸು, ನಾವು ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಓಕೆನಾ? ನೋಡಿ, ಫಸ್ಟು ನಮಗೆ ಮಷಿನ್ ವರ್ಕ್ ಮಾಡಬೇಕಂದ್ರೆ ಥ್ರೆಡ್ಗಳು ಬೇಕು. ಥ್ರೆಡ್ ಸೆಲೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ನೆಕ್ಸ್ಟು ರಿಂಗ್ ಬೇಕು, ನೆಕ್ಸ್ಟು ನೀಡಲ್ ಬೇಕು, ನೆಕ್ಸ್ಟು ಕ್ಯಾನ್ವಾಸ್ ಪೇಪರ್. ತುಂಬ ಜನ ಕೇಳ್ತಾ ಇರ್ತೀರಾ ಕ್ಯಾನ್ವಾಸ್ ಪೇಪರ್ ಬಗ್ಗೆ ತಿಳಿಸ್ಕೊಡಿ, ಮಷಿನ್ ವರ್ಕ್ ಮಾಡಬೇಕಾದ್ರೆ ಯಾವ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಈ ಕ್ಯಾನ್ವಾಸ್ ಪೇಪರ್ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡ್ತೀನಿ. ಓಕೆನಾ? ಫಸ್ಟ್ ನಾನು ಸಿಲ್ಕ್ ಥ್ರೆಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಥರ ನಾವು ಜನರಲ್ ರಾಜ್ ಕಂಪ್ನಿದೆ ನಾನು ಯೂಸ್ ಮಾಡೋದು ಯಾವಾಗಲೂ ಸಿಲ್ಕ್ ಥ್ರೆಡ್ನ. ಸಿಲ್ಕ್ ಥ್ರೆಡಲ್ಲಿ ತುಂಬ ಡಿಫ್ರೆಂಟ್ ಕಲರ್ ಸಿಲ್ಕ್ ಥ್ರೆಡ್ ಅವೈಲೇಬಲ್ ಇದೆ. ನಮಗೆ ಯಾವುದು ಮ್ಯಾಚಿಂಗು ಸಿಲ್ಕ್ ಥ್ರೆಡ್ ಬೇಕೋ ಆ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ನ ಜನರಲಾಗಿ ಯೂಸ್ ಮಾಡ್ತೀವಿ. ಇದು ಪ್ರತಿಯೊಂದು ಅಂದರೆ ನಾವು ಯಾವ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಕಲರ್ ಬ್ಲೌಸ್ನ ಯೂಸ್ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಈ ಸಿಲ್ಕ್ ಥ್ರೆಡ್ ಕಾಂಬಿನೇಷನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದು ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸಿಲ್ಕ್ ಥ್ರೆಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ಬಗ್ಗೆ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಪ್ರತಿಯೊಂದಕ್ಕೂ ಪ್ರತಿಯೊಂದು ಕಲರ್ ಇರುತ್ತೆ. ಆಮೇಲೆ ಏನು ಗೊತ್ತಾ, ಕೆಲವೊಬ್ರು ಥ್ರೆಡ್ ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ಈ ಥ್ರೆಡ್ಡು ಖಾಲಿ ಆಗಿಬಿಡುತ್ತೆ ಅಂದ್ಕೊಳ್ಳಿ, ಸಿಲ್ಕ್ ಥ್ರೆಡ್ ಏನಾದರೂ ಖಾಲಿ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಖಾಲಿ ಆದಾಗ ಇದೇ ಕಲರ್ ಸೇಮ್ ಕಲರೇ ಬೇಕಾಗುತ್ತೆ ನಮಗೆ. ವೇರಿಯೇಷನಲ್ಲಿ ನಮಗೆ ಕಲರ್ ಬೇಕಾಗಿರಲ್ಲ. ಇದೇ ಥರ ಸೇಮ್ ಕಲರ್ ಸಿಗೋದು ಕಷ್ಟ ಮತ್ತು ಹುಡ್ಕೋದು ಕಷ್ಟ ಆಗ್ತಾ ಇರುತ್ತೆ ಅಂದಾಗ ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ. ಸಿಲ್ಕ್ ಥ್ರೆಡ್ಗೆ ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನಂಬರು. ಈ ನಂಬರ್ನ ನೀವು ಅಲ್ಲಿ ಈ ಮೇಲ್ಗಡೆ ಶೀಟ್ನ ಹಂಗೆ ಇಟ್ಕೊಂಡಿರಿ. ಈ ಶೀಟ್ನ ಹಂಗೆ ಇಟ್ಕೊಂಡಿದ್ದು ಈ ನಂಬರ್ ತಗೋಗಿ ತೋರಿಸಿದ್ರೆ ಸಾಕು, ಅವ್ರು ಇದೇ ಥರ ಸೇಮ್ ಕಲರ್ ಸೇಮ್ ಕ್ವಾಲಿಟಿ ಇದೆ, ನಿಮಗೆ ಇನ್ನೊಂದು ಥ್ರೆಡ್ ಬೇಕಾಗಿದ್ದರೆ ಆ ಥ್ರೆಡ್ನ ಕೊಡ್ತಾರೆ. ಓಕೆನಾ? ಈ ಥರ ನಾವು ಥ್ರೆಡ್ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿ ಮಾಡ್ಕೋಬೇಕು. ಒಂದೇ ಕಲರ್ ಖಾಲಿ ಆಯಿತು, ಅದೇ ಥರ ಕಲರ್ ಬೇಕು ಅಂದಾಗ ನಾವು ಈ ನಂಬರ್ನ ತೊಗೊಂಡೋಗಿ ಕೊಟ್ವಿ ಅಂದರೆ ಅವ್ರು ಇದೇ ಥರ ಕಲರು ಇದೇ ಥರ ಕ್ವಾಲಿಟಿಲಿ ಈ ನಂಬರಲ್ಲಿ ಸಿಲ್ಕ್ ಥ್ರೆಡ್ನ ಕೊಡ್ತಾರೆ. ಯಾಕಂದರೆ ಇವಾಗ ಡಿಫ್ರೆಂಟ್ ವೆರೈಟಿ ಆಫ್ ಕಲರ್ಸ್ ಇರೋದ್ರಿಂದ ನಮಗೆ ಸಹಜವಾಗಿ ಸೆಲೆಕ್ಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಡಾರ್ಕ್ ಆಗ್ಬೋದು, ಒಂದು ಸ್ವಲ್ಪ ಲೈಟ್ ಆಗ್ಬೋದು. ಆ ರೀತಿ ಇದ್ದಾಗ ನಮ್ಗೆ ಸೇಮ್ ಕಲರ್ ನಾವೇನು ವರ್ಕ್ ಮಾಡಿ ಖಾಲಿ ಆಗಿಬಿಟ್ಟಿದೆ ಥ್ರೆಡ್ಡು, ಅದೇ ಥ್ರೆಡ್ನ ತೊಗೋಬೇಕು ಅಂದಾಗ ಇಲ್ಲಿ ಕೊಡ್ತಾ ಇರುವಂಥ ನಂಬರ್ನ ತೊಗೊಂಡೋಗಿ ಕೊಟ್ವಿ ಅಂದರೆ ನಮ್ಗೆ ಇದೇ ಕಲರ್ ಸೇಮ್ ಕಲರ್ ಥ್ರೆಡ್ನೇ ಕೊಡ್ತಾರೆ. ನೋಡಿ, ಫಾರ್ ಆಲ್ ಕಂಪ್ಯೂಟರೈಸ್ಡ್ ಮಷೀನ್ ಆ್ಯಂಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಏನಪ್ಪ ಸಿಲ್ಕ್ ಥ್ರೆಡ್ ಅಂತ ಇದ್ರ ಮೇಲೆ ಬರೆದಿದೆ, ರಾಜ್ ಕಂಪ್ನಿದು. ಇದು ತುಂಬ ಏನಪ್ಪ ಇದು ಚೆನ್ನಾಗಿದೆ, ಶೈನಿಂಗು ಇದೆ. ಓಕೆ, ನಾನು ತೋರಿಸ್ತಾ ಇದ್ದೀನಿ, ಶೈನಿಂಗು ಕೂಡ ಇದೆ. ಓಕೆ, ನೆಕ್ಸ್ಟ್ ಇವಾಗ ಜೆರಿ ಥ್ರೆಡ್ಡು. ಜೆರಿ ಥ್ರೆಡ್ಡಲ್ಲಿ ತುಂಬ ಕಲರ್ಸ್, ಎಲ್ಲ ಥರ ಕಲರ್ಸ್ ಇವಾಗ ಜೆರಿ ಥ್ರೆಡಲ್ಲಿ ಅವೈಲೇಬಲ್ ಇದೆ. ನಾನು ಇರಲಿ ಅಂದ್ಬಿಟ್ಟು ಒಂದು 6 ಕಲರು ಡಿಫ್ರೆಂಟ್ ಕಲರ್ನ ನಾನು ತಂದಿಟ್ಕೊಂಡಿದ್ದೀನಿ. ನೋಡಿ, ಒಂದು ಇನ್ನೂ ಪ್ಯಾಕೆಟ್ ಹೊಡೆದಿರಲಿಲ್ಲ, ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ಇದು ಮಾಡಿದೆ. ಕಿರಣ್ ಕಂಪ್ನಿದು, ಕಿರಣ್ ಅಂತ ಮೇಲ್ಗಡೆ ಬರೆದಿದೆ ನೋಡಿ. ಕಿರಣ್ ಕಂಪ್ನಿ ಸಿಲ್ಕ್ ಥ್ರೆಡ್ನ ನೀವು ತಂದಿಟ್ಕೊಳ್ಳಿ, ಯಾಕಂದರೆ ಕಿರಣ್ ಕಂಪ್ನಿದು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಶೈನಿಂಗ್ ಆಗಿರುತ್ತೆ. ಈ ಥರ ಶೈನಿಂಗ್ ಗೋಲ್ಡ್ ಕಲರ್ದು ಸಿಲ್ಕ್ ಥ್ರೆಡು ತುಂಬ ಯೂಸ್ ಆಗುತ್ತೆ. ಈ ಥರ ಶೈನಿಂಗ್ ಗೋಲ್ಡಲ್ಲಿ ನೀವು ಯೂಸ್ ಮಾಡಿದ್ದೆ ಅದಲ್ಲಿ ಏನು ಈ ಥರ ಶೈನಿಂಗ್ ಗೋಲ್ಡ್ ಕಲರ್ ಜೆರಿ ಥ್ರೆಡ್ನ ನೀವು ಯೂಸ್ ಮಾಡಿದ್ರೆ 100% ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಥರ ಶೈನಿಂಗ್ ಗೋಲ್ಡ್ನ ಯೂಸ್ ಮಾಡೋದ್ರಿಂದ ಮತ್ತು ಹೈಲೈಟಾಗೂ ಕಾಣಿಸುತ್ತೆ. ತುಂಬ ಕಾಸ್ಟ್ಲಿ ಸ್ಯಾರೀಸ್ಗೆಲ್ಲ ಈ ಜೆರಿನ ರಾಯಲ್ ಜೆರಿ, ಇದು ರಾಯಲ್ ಗೋಲ್ಡ್ ಜೆರಿ, ಇದು ಈ ಜೆರಿನ ನೀವು ಯೂಸ್ ಮಾಡಿದ್ರೆ ಶೈನಿಂಗ್ಗೆ ನಿಮ್ಮ ಬ್ಲೌಸು ಕಾಣಿಸುತ್ತೆ. ಓಕೆನಾ? ನೋಡಿ, ಇವಾಗೆಲ್ಲ ಸಹಜವಾಗಿ ಅಂದರೆ ಒಂದು ಶೈನಿಂಗ್ ಲುಕ್ ಅಂತ ಕೊಡೋಕ್ಕೆ ಈ ಥರ ಎಲ್ಲ ಪಿಂಕ್ ಕಲರ್ ಜೆರಿ ಥ್ರೆಡು, ಪರ್ಪಲ್ ಕಲರು ಜೆರಿ ಥ್ರೆಡು ಮತ್ತು ಗ್ರೀನ್ ಕಲರ್ ಜೆರಿ ಥ್ರೆಡು, ಈ ಥರ ನಾವು ಒಂದು ಶೈನಿಂಗ್ ಲುಕ್ ಅಂತ ಕೊಡೋಕ್ಕೆ ಯಾವ್ದಾರ ಒಂದು ಬಾರ್ಡ್ರ್ ಲೈನ್ ಆ ಥರಕ್ಕೆ ಈ ಎಕ್ಸ್ಟ್ರಾ ಕಲರ್ಸ್ ಯೂಸ್ ಆಗುತ್ತೆ ಹೊರತು ಇದು ಬಿಟ್ಟರೆ ಬಾರ್ಡ್ರ್ ಲೈನು ಡಿಸೈನ್ ಇದು ನೆಟ್ಟೆಡ್ ವರ್ಕ್ಗೆಲ್ಲ ಇದು ಯೂಸ್ ಆಗುತ್ತೆ. ಜೆರಿ ಥ್ರೆಡ್ ಆಗಿಬಿಟ್ರೆ ಕಾಮನ್ ಆಗಿ ಇದೇನು ಯೂಸ್ ಆಗಲ್ಲ. ಅಷ್ಟು ಜಾಸ್ತಿ ಯೂಸ್ ಆಗೋದಂದರೆ ಈ ರಾಯಲ್ ಗೋಲ್ಡು, ನಾರ್ಮಲ್ ಗೋಲ್ಡು, ಮೆಟಲ್ ಕಲರು, ಕಾಪರ್ ಕಲರು ಮತ್ತು ಸಿಲ್ವರ್ ಜೆರಿ ಅದೆಲ್ಲ ಇದೆ ನನ್ನ ಹತ್ರ. ಅದೆಲ್ಲ ಇವಾಗ ಏನು ಅವೈಲೇಬಲ್ ಎಲ್ಲರಿಗೂ ಗೊತ್ತಿರ್ಬೋದು. ಸಿಲ್ವರ್ ಜೆರಿ ಅಂದರೆ ಯಾವ ಥರ ಇರುತ್ತೆ, ಕಾಪರ್ ಜೆರಿ ಅಂದರೆ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಓಕೆನಾ? ತುಂಬ ಜನ ಕೇಳ್ತಾ ಇರ್ತೀರಾ ಮಷಿನ್ಗೆ ನೀಡಲ್ಲಿ ಯಾವುದನ್ನ ಹಾಕ್ತೀರಾ, ಮಷಿನ್ ನೀಡಲ್ಲಿ ಯಾವ್ದು ಹಾಕ್ತೀರಾ ಅಂತ ತೋರಿಸ್ತೀನಿ ನಾನು. ನೋಡಿ, ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಗೋಲ್ಡ್ ಕಲರ್ ನೀಡಲ್. ಗೋಲ್ಡ್ ಕಲರ್ ನೀಡಲ್ ನೋಡಿ, ಮುಂದೆಗಡೆ ಗೋಲ್ಡ್ ಕಲರ್ ಇದೆ. ಈ ಥರ ಗೋಲ್ಡ್ ಕಲರ್ ನೀಡಲ್ನ 40 ನಂಬರ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ನೀಡಲ್ನ ಜಾಕ್ ಮಿಷಿನ್ಗೂ ಯೂಸ್ ಮಾಡಬಹುದು ಮತ್ತು ಜಿಗ್ಜಾಗ್ ಮಿಷಿನ್ಗೂ ಯೂಸ್ ಮಾಡ್ಬೋದು ಮತ್ತು ನೆಕ್ಸ್ಟು ಇದನ್ನ ಎಂಬ್ರಾಯ್ಡ್ರಿ ಮಿಷಿನ್ಗೂ ಯೂಸ್ ಮಾಡ್ಬೋದು. 3 ಥರ ಮಿಷಿನ್ಗೂ ಇದನ್ನ ಯೂಸ್ ಮಾಡ್ಬೋದು. ಇದರಿಂದ ತುಂಬ ಯೂಸಸ್ ಇದೆ ಈ ನೀಡಲಿಂದ. ಈ ನೀಡಲ್ನ ನಾವು ಯೂಸ್ ಮಾಡೋದ್ರಿಂದ ಈ ತಗೊಳ್ಳೋದ್ರಿಂದ 3 ನೀಡಲ್ಗೂ ಒಂದೇ ನೀಡಲ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಓಕೆನಾ? 40 ನಂಬರ್ ತಗೊಳ್ಳಿ ಆದಷ್ಟು, ಯಾಕಂದರೆ ತಿಕ್ಕಾಗಿರೋ ಬಟ್ಟೆಗೆ ಮತ್ತು ಕ್ಯಾನ್ವಾಸ್ ಪೇಪರ್ ಬೇರೆ ಹಾಕ್ತೀವಿ, ಕೆಳಗಡೆಯಿಂದ ದಾರನ ಮೇಲ್ಗಡೆ ತೆಗಿಬೇಕಾಗುತ್ತೆ. ಆಗ ನಮಗೆ ಇದು ಶಾರ್ಪ್ ಆಗಿರುತ್ತೆ ನೀಡಲು. ಆ ನೀಡಲ್ ಶಾರ್ಪ್ ಆಗಿರೋದ್ರಿಂದ
ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀಡಲ್ ಪಾಯಿಂಟ್ ಏನಾದರೂ ಹೋದರೆ ಪದೇ ಪದೇ ಏನಪ್ಪ ದಾರ ಕಟ್ಟಾಕೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ, ನೀಡಲ್ ಬಗ್ಗೆ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇವಾಗ ಇದು ಟ್ರೇಸಿಂಗ್ ಪೆನ್ಸಿಲ್ ಗೊತ್ತಿರ್ಬೋದು. ಟ್ರೇಸಿಂಗ್ ಪೆನ್ಸಿಲ್ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಟ್ರೇಸಿಂಗ್ ಪೆನ್ಸಿಲ್ ಇದರಿಂದ ನಾನು ಡಿಸೈನ ಟ್ರೇಸ್ ಮಾಡ್ಕೋತೀನಿ. ನೆಕ್ಸ್ಟ್ ಇದು ಚಾಕ್ ಪೀಸು. ಈ ಚಾಕ್ ಪೀಸಿಂದ ನಾವು ಮಾರ್ಕ್ ಮಾಡ್ಕೋಬೋದು, ನೆಕ್ಲೈನ್ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋಕೆ ಚಾಕ್ ಪೀಸು. ನೆಕ್ಸ್ಟ್ ರಿಂಗ್ಸು. ಈ ರಿಂಗ್ಸ್ ಎಲ್ಲ ನಾನು ಯೂಸ್ ಮಾಡ್ಕೋತೀನಿ. ನಿಮ್ಗೆ ಯಾವ್ದು ನೀವು ರೆಡಿ ಇದೆಯೋ ಅದನ್ನ ನೀವು ತೊಗೊಳ್ಳಿ. ಇದು ರಿಂಗ್ಸು. ಈ ರಿಂಗ್ಸ್ ಬಂದು ಇದು 5 ನಂಬರ್ ರಿಂಗು, ಇದು 8 ನಂಬರ್ ರಿಂಗು, ಇದು 12 ನಂಬರ್ ರಿಂಗು, ಇದು 12 ನಂಬರ್ ರಿಂಗು, ಇದು 14 ನಂಬರ್ ರಿಂಗು. 16 ನಂಬರು ಬರುತ್ತೆ. 16 ನಂಬರ್ ತೊಗೊಂಡಿದ್ದೀನಿ, ಅದು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಅದರಿಂದ ಏನು ಯೂಸ್ ಇಲ್ಲ, ಅದು ಹ್ಯಾಂಡ್ ವರ್ಕ್ ಮಾತ್ರ ಯೂಸ್ ಆಗುತ್ತೆ. ಅದರಿಂದ ಮಷಿನ್ ವರ್ಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಅಗಲ ಇರೋದ್ರಿಂದ ಸ್ವಲ್ಪ ಮಷಿನ್ ವರ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಷ್ಟು ರಿಂಗ್ಸು ನಮಗೆ ತುಂಬ ಯೂಸ್ ಆಗುತ್ತೆ. ಸ್ಮಾಲ್ ಡಿಸೈನ್ಸ್ಗೆಲ್ಲ ಈ ರಿಂಗ್ನ ಯೂಸ್ ಮಾಡ್ಬೋದು. ಮ್ಯಾಂಗೋ ಡಿಸೈನು, ಕೋನ್ ಶೇಪು ಮತ್ತು ಸ್ಮಾಲ್ ಬುಟ್ಟ ಡಿಸೈನ್ಸ್ ಇದ್ದಾಗ ಈ ಥರ 8 ನಂಬರ್ ರಿಂಗ್ನ ಯೂಸ್ ಮಾಡ್ಬೋದು. ಈ ಥರ ಸ್ಮಾಲ್ ನಂಬರ್ ರಿಂಗ್ ಯೂಸ್ ಮಾಡಿ ಮಿಡ್ ಆಫ್ ದ ಸ್ಲೀವಲ್ಲಿ ಕೋನ್ ಶೇಪು ಮ್ಯಾಂಗೋ ಶೇಪ್ ಬರುತ್ತಲ್ಲ, ಆಗ ಇದನ್ನ ಯೂಸ್ ಮಾಡಿದ್ರೆ ನಾವು ನೀಟಾಗಿ ರಿಂಗ್ನ ರೊಟೇಟ್ ಮಾಡ್ಬೋದು ಮತ್ತು ನೀಟಾಗಿ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ಮಿಡ್ಡಲ್ಲಿ ಮಾತ್ರ ಡಿಸೈನ್ ಇದ್ದಾಗ ಈ ರೀತಿಯಾಗಿ ರಿಂಗ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ರೊಟೇಷನ್ ಎಲ್ಲ ಈಸಿಯಾಗಿ ಮಾಡ್ಬೋದು. ಓಕೆನಾ, ಈ ಥರ 5 ನಂಬರು ಇಲ್ಲ 4 ನಂಬರ್ ತೊಗೊಳ್ಳಿ. ಈ ಥರ 8 ನಂಬರ್ ತೊಗೊಂಡಾಗ ನಾವು ಸ್ಲೀವ್ ಡಿಸೈನ್ಗೆ ಸ್ಮಾಲ್ ಬುಟ್ಟ ಮಾತ್ರ ಇಟ್ಟಿರ್ತಾರೆ ಸ್ಲೀವ್ ಫುಲ್ಲು. ಆ ಥರ ಇದ್ದಾಗ ನಾವು ಈ ರೀತಿಯಾಗಿ 8 ನಂಬರ್ದು ಏನಪ್ಪ ರಿಂಗ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮಾಲ್ ಬುಟ್ಟ ಡಿಸೈನ್ಸ್ ಎಲ್ಲ ಇಡ್ಬೋದು. 12 ನಂಬರ್ ರಿಂಗ್ನ ನಾವು ಯೂಸ್ ಮಾಡೋದ್ರಿಂದ ಬ್ಯಾಕ್ ಡಿಸೈನ್ ಫುಲ್ ಆಫ್ ಬ್ಯಾಕ್ ಡಿಸೈನ್ನ ನಾವು ಮಾಡ್ಬೋದು. ಅಂದರೆ ಫುಲ್ ಅಂದರೆ ನೆಕ್ಲೈನ್ ಮಾತ್ರ ಮಾಡ್ಬೋದು. ಫುಲ್ಲೆಲ್ಲ ಡಿಸೈನ್ ಮಾಡೋಕ್ಕೆ 14 ನಂಬರ್ ತೊಗೊಳ್ಳಿ. 14 ನಂಬರ್ ತೊಗೊಂಡಾಗ ಫುಲ್ಲೆಲ್ಲ ಒಂದು 80% ಬ್ಲೌಸ್ನ ನಾವು ಕವರ್ ಮಾಡ್ಬೋದು ಡಿಸೈನ್ನ. 12 ನಂಬರ್ ತೊಗೊಂಡಾಗ ಒಂದು 60% ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಬೋದು. ಏನೋ ಬ್ಯಾಕ್ ನೆಕ್ಲೈನ್ ಪೂರ್ತಿ ಏನಿರುತ್ತೋ ಅದನ್ನು ಕವರ್ ಮಾಡ್ಬೋದು. ಫುಲ್ ಬ್ಲೌಸ್ ಎಲ್ಲ ಮಾಡಬೇಕು ಅಂದರೆ 14 ನಂಬರ್ನ ತೊಗೊಳ್ಳಿ. 16 ನಂಬರ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ 16 ನಂಬರ್ ತೊಗೊಂಡ್ರೆ ಹಾಫ್ ಫುಲ್ ಬ್ಲೌಸ್ ಕವರ್ ಮಾಡ್ಬೋದು, ಮತ್ತು ಹಾಫ್ಗೆ ಮತ್ತೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ತುಂಬ ರಿಸ್ಕಿ ಆಗುತ್ತೆ. ಅದಕ್ಕೆ ಅದನ್ನ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ ಮಷಿನ್ ಎಂಬ್ರಾಯ್ಡ್ರಿಗೆ, ಯಾಕಂದರೆ ಮಷಿನ್ ಹತ್ರ ಹೋಗಿ ತಡ್ಕೊಳ್ಳುತ್ತೆ, ನಾವು ಡಿಸೈನ್ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಓಕೆನಾ, ಅದರಿಂದ ನಾನು ಹೇಳ್ತಾ ಇದ್ದೀನಿ ಜಾಸ್ತಿ ನಾವು ಜಾಸ್ತಿ ನಮ್ಮ ಮಿಷಿನ್ ತಡ್ಕೊಳ್ದಿರೋ ಥರ ಪೂರ್ತಿ ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡೋ ಥರ, ಪೂರ್ತಿ ಡಿಸೈನ್ ಎಲ್ಲ ಕವರ್ ಮಾಡೋ ಥರ ನಾವು ಒಂದು ರಿಂಗ್ನ ಯೂಸ್ ಮಾಡಬೇಕಾಯ್ತದೆ. ಓಕೆನಾ, ಆಮೇಲೆ ಬಾಬಿನ್ ಕೇಸ್ಗೆ ದಾರ ಹಾಕೋದು. ಈಗ ಬಾಬಿನ್ ಕೇಸ್ಗೆ ದಾರ ಹಾಕ್ಬೇಕು. ನಾವು ಬಾಬಿನ್ ಕೇಸ್ಗೆ ದಾರ ಹಾಕ್ಬೇಕಂದಾಗ ನೋಡಿ, ನಾನು ದೊಡ್ಡದೇ ತೊಗೊಬಿಟ್ಟಿದ್ದೀನಿ ಬಾಬಿನ್ ಕೇಸ್ಗೆ ದಾರ ರೋಲ್ ಮಾಡ್ಕೊಳ್ಳೋಕ್ಕೆ ಅಂತ. ಯಾಕೆ ನಾನು ದೊಡ್ಡದೇ ತೊಗೊಂಡಿದ್ದೀನಿ, 700 ರೂಪೀಸ್ ಸಮಥಿಂಗ್ ಬರುತ್ತೆ ಇದು. ಯಾಕೆ ನಾನು ದೊಡ್ಡದೇ ತೊಗೊಂಡಿದ್ದೀನಿ ಅಂತಂದರೆ, ಬಾಬಿನ್ ಕೇಸಲ್ಲಿ ನಾವು ದಾರ ಹಾಕ್ಬೇಕಾದ್ರೆ, ಈ ಬಾಬಿನ್ಗೆ ದಾರನ ರೋಲ್ ಮಾಡಬೇಕಾದ್ರೆ ನಾವು ಏನು ಗೊತ್ತಾ, ಏನಪ್ಪ ಚಿಕ್ಕ ತೊಗೊಬಂದರೆ ಬೇಗ ಖಾಲಿ ಆಗಿಬಿಡುತ್ತೆ. ಒಂದ್ಸರಿ ಬಂಡವಾಳ ಹಾಕಿ ತಗೊಬಂದು ಇಟ್ಕೊಂಡ್ರೆ ಇದು ಇಲ್ಲಾಂದ್ರೂ 3 ವರ್ಷ 4 ವರ್ಷ ಬಂದೇ ಬರುತ್ತೆ ಇದು ದಾರ. ಅದಕ್ಕೆ ನಾನು ದೊಡ್ಡದೇ 700 ರೂಪೀಸ್ ಕೊಟ್ಟು ದೊಡ್ಡದೇ ತಂದಿಟ್ಕೊಂಡಿದ್ದೀನಿ. ಓವರ್ಲಾಕ್ ಮಾಡ್ತೀವಲ್ಲ ಥ್ರೆಡ್ಡು, ಅದನ್ನು ಯೂಸ್ ಮಾಡಿದ್ರೂ ಆಗುತ್ತೆ. ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ ಥ್ರೆಡ್ ಯೂಸ್ ಮಾಡಿದ್ರೂ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಇಷ್ಟು ದೊಡ್ಡ ಥ್ರೆಡ್ನ ತಂದಿಟ್ಕೊಂಡಿದ್ದಾರೆ ಮತ್ತು ಅದನ್ನೆಲ್ಲ ಯೂಸ್ ಮಾಡೋದಾದರೆ ಅಂತ ನೀವು ಕೇಳ್ಬೋದು. ಯಾಕೆಂದರೆ ಒಂದ್ಸರಿ ಬಂಡವಾಳ ಹಾಕಿದ್ರೆ ನಾವು ಈಸಿಯಾಗಿ ಏನಪ್ಪ ಅದರಲ್ಲೇ ರನ್ನಿಂಗ್ ಮಾಡ್ತಾ ಇರ್ಬೋದು. ಎಕ್ಸ್ಟ್ರಾ ನಾವೇನು ಯೂಸ್ ಮಾಡೋ ಪದೇ ಅಮೌಂಟ್ ಹಾಕಿ ತಗೊಬರುವಂಥ ಅವಶ್ಯಕತೆ ಇರಲ್ಲ. ಮತ್ತು ಬಾಬಿನ್ ಕೇಸ್ಗೆ ದಾರ ಹಾಕೋಕ್ಕೆ ದಾರ ಇಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನು ನಾವು 700 ರೂಪೀಸ್ ಕೊಟ್ಟು ಒಂದ್ಸರಿ ತಂದರೆ ಅಂದರೆ ನೀಟಾಗಿ ಡಿಸೈನ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ನಾನು ತೋರಿಸ್ತೀನಿ ಕ್ಯಾನ್ವಾಸ್ ಪೇಪರ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಅಂದರೆ ಕ್ಯಾನ್ವಾಸ್ ಪೇಪರ್ ನೋಡಿ, ನಾನು ರೋಲೇ ತಂದಿಟ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಪೇಪರ್ ಒಂದು ರೋಲೇ ತಂದಿಟ್ಕೊಂಡಿದ್ದೀನಿ. ಕ್ಯಾನ್ವಾಸು, ಬಾಬಿನ್ ಥ್ರೆಡ್ಡು, ಜೆರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು ತುಂಬ ಯೂಸ್ ಆಗುತ್ತೆ. ಏನೋ ಈ ಎಂಬ್ರಾಯ್ಡ್ರಿ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಇದನ್ನೆಲ್ಲ ಒಂದೊಂದು ರೋಲೇ ತಂದಿಟ್ಕೊಬಿಡಿ. ಪದೇ ಬಂಡವಾಳ ಹಾಕೋದು ತಪ್ಪುತ್ತೆ. ಸಿಲ್ಕ್ ಥ್ರೆಡ್ ಮಾತ್ರ ಕಾಮನ್ ಕಲರ್ ಯಾವ್ಯಾವ ಬರುತ್ತೋ ಅವನ್ನೆಲ್ಲ ತಂದಿಟ್ಕೊಂಡಿರಿ. ರೇರ್ ಕಲರ್ಸ್ನೆಲ್ಲ ಬಂದಾಗೆ ತೊಗೊಳ್ಳಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 30 ರೂಪೀಸ್ ಕೊಟ್ಟು ತೊಗೋಬೋದು. ಇದು ಅಷ್ಟೇ 700 ರೂಪೀಸು. ಈ ಕ್ಯಾನ್ವಾಸ್ ಪೇಪರ್ 700 ರೂಪೀಸ್. ನಾನು ಇಲ್ಲ ಅಂದ್ರೂ ಈಗ 2 ಇಯರ್ಸ್ ಆಯ್ತು ಇದನ್ನ ತೊಗೊಬಂದು. ತುಂಬ ಯೂಸ್ ಆಗ್ತಾಯಿದೆ. ಕ್ಯಾನ್ವಾಸ್ ಪೇಪರ್ ಇಲ್ಲದೆ ನಾವು ಯಾವ ಕಾರಣಕ್ಕೂ ಮಷಿನ್ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ, ಬ್ಲೌಸ್ಗೆ ಡಿಸೈನ್ ಮಾಡೋಕ್ಕಾಗಲ್ಲ. ಕ್ಯಾನ್ವಾಸ್ ಪೇಪರು ಬೇಕೇ ಬೇಕು. ಅದರಿಂದ ನಾನು ಇದು ಮತ್ತು ಬಾಬಿನ್ ಕೇಸ್ಗೆ ಹಾಕೋ ಥ್ರೆಡ್ ಬಾಬಿನ್ಗೆ ಹಾಕೋ ಥ್ರೆಡ್ ಎರಡೂ ನಾನು ಒಂದು ರೋಲೇ ತಂದಿಟ್ಕೊಂಡಿದ್ದೀನಿ. ನೋಡ್ರಲ್ಲ ಫ್ರೆಂಡ್ಸ್, ಇಷ್ಟೇ ಬೇಕಾಗಿರೋದು ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಮೆಟೀರಿಯಲ್ಸು. ಏನು ಗೊತ್ತಾ, ನಾವು ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಮೆಟೀರಿಯಲ್ಸ್ ತುಂಬ ಕಮ್ಮಿ ತೊಗೊಳುತ್ತೆ. ಬಟ್ ಆದರೆ ನಾವು ಮಾಡುವಂಥ ಕೆಲಸ ತುಂಬ ಜಾಸ್ತಿ ರಿಸ್ಕಿಯಾಗಿರುತ್ತೆ. ಆ ರೀತಿಯಾಗಿ ನಾವು ರಿಸ್ಕ್ ತೊಗೊಂಡು ಕೆಲಸ ಮಾಡೋದ್ರಿಂದ ಸ್ವಲ್ಪ ನಮಗೆ ಮೈಂಡ್ ಸ್ಟ್ರೆಸ್ ಕೊಡ್ತಾ ಇರುತ್ತೆ. ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರ್ತಾ ಇರಲ್ಲ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಯಾಕಂದರೆ ನಾವು ಪ್ರತಿಯೊಂದೂ ಮಾಡ್ತಾ ಹೋಗ್ತಾ ಇರ್ತೀವಲ್ವಾ, ಏನೋ ಪ್ರತಿಯೊಂದೂ ಮಾಡ್ತಾ ಇದು ಕ್ಯಾನ್ವಾಸ್ ಪೇಪರು ಮತ್ತು ಬಾಬಿನ್ ದಾರ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಬಟ್ ತುಂಬ ದೊಡ್ಡದಾಗಿರೋದ್ರಿಂದ
ಬಾಬಿನ್ ಕೇಸು ಹಾಕೋ ದಾರ, ಬಾಬಿನ್ಗೆ ಹಾಕೋ ದಾರ ಮತ್ತು ಕ್ಯಾನ್ವಾಸ್ ಪೇಪರ್ ಏನು ಅಷ್ಟು ಖಾಲಿ ಆಗೋಲ್ಲ. ಮತ್ತು ಥ್ರೆಡ್ ಪೈಪಿಂಗ್, ಈಗ ಪೈಪಿಂಗ್ ಥ್ರೆಡ್ ಮೇಲೆ ನಾವು ಸಿಲ್ಕ್ ಥ್ರೆಡ್ನ ಫಿಲ್ಲಿಂಗ್ ಮಾಡ್ತೀವಿ. ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋರಿಗೆ ಗೊತ್ತಿರುತ್ತೆ, ಮತ್ತು ಮಿಷಿನ್ ವರ್ಕ್ ಮಾಡೋರ್ಗೂ ಗೊತ್ತಿರುತ್ತೆ. ಆಲ್ರೆಡಿ ಮಿಷಿನ್ ವರ್ಕ್ ಮಾಡ್ತಾರವ್ರಿಗೆ. ನಾನು ಇಷ್ಟು ಸ್ಮಾಲ್ ಸೈಜ್ ಯೂಸ್ ಮಾಡ್ತಾಯಿದ್ದೀನಿ ಥ್ರೆಡ್ ಪೈಪಿಂಗ್ನ. ಇದನ್ನೇನು ಮಾಡ್ತೀನಿ, ದಪ್ಪ ಬೇಕು ಅಂದರೆ ಈ ಥರ ಡಬಲ್ ಲೇಯರ್ ಹಾಕ್ಕೊಂಡು ಇದ್ರ ಮೇಲೆ ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತೀನಿ. ಆವಾಗ ಅದು ಬಿಗ್ ಸೈಜ್ ಬರುತ್ತೆ. ಸ್ಮಾಲ್ ಸೈಜ್ ಬೇಕು ಅಂದರೆ ಇದರಲ್ಲೇ ಸ್ಮಾಲ್ ಸೈಜ್ ಕೊಟ್ಕೋತೀನಿ. ಎರಡಕ್ಕೂ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಥ್ರೆಡ್ ಪೈಪಿಂಗ್ನ ತೊಗೊಬಂದಿದ್ದೀನಿ. ಓಕೆನಾ. ಈ ರೀತಿಯಾದ ಮೆಟೀರಿಯಲ್ಸ್ ಎಲ್ಲ ನೀವು ತಂದಿಟ್ಕೊಳ್ಳಿ. ಇವತ್ತಿಂದನೇ ಮಷಿನ್ ಎಂಬ್ರಾಯ್ಡ್ರಿನ ನೀವು ಶುರು ಮಾಡಿ ನಿಮ್ಮ ಫ್ಯೂಚರ್ನ ನೀವು ಕಂಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಈ ರೀತಿಯಾಗಿ ಈ ಫೀಲ್ಡಲ್ಲಿ ನಾವು ಮುಂದುವರಿಯೋದ್ರಿಂದ ನಮಗೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು. ಮಷಿನ್ ಎಂಬ್ರಾಯ್ಡ್ರಿ ಕಲ್ತ್ಕೊಂಡ್ರೆ ಹೇಳ್ತೀನಿ 100% ನಮ್ಮ ಲೈಫಲ್ಲಿ ನಾವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಮನೇಲಿ ಇದ್ಕೊಂಡು ಏನೋ ಒಂದು ಬಿಸ್ನೆಸ್ನ ಅನ್ನೋದನ್ನ ಮಾಡ್ಬೋದು. ಈ ರೀತಿಯಾಗಿ ಬಿಸ್ನೆಸ್ನ ನಾವು ಮಾಡೋದ್ರಿಂದ ಹೆಚ್ಚಿನ ಅರ್ನಿಂಗ್ಸ್ ಮಾಡ್ಬೋದು. ವರ್ಕರ್ಸ್ ಇಲ್ಲ ಅಂದರೂ ಪರವಾಗಿಲ್ಲ. ಈ ರೀತಿಯಾದ ಬ್ಲೌಸ್ಗಳನ್ನೆಲ್ಲ ನಾವು ಮಷಿನ್ ವರ್ಕ್ ಮಾಡಿ ಕೊಟ್ಟಾಗ, ಹ್ಯಾಂಡ್ ವರ್ಕು, ಮಷಿನ್ ವರ್ಕ್ ಆ ಥರ ಎಲ್ಲ ಮಾಡಿದಾಗ ಒಬ್ಬ ವರ್ಕರ್ಸ್ ಇಟ್ಕೊಂಡು ಏನು ನಾವು ಸಂಪಾದನೆ ಮಾಡ್ತಾ ಇರ್ತೀವೋ ಅದನ್ನ ನಾವು ಸಿಂಗಲಾಗಿ ತೆಗೆದುಕೊಂಡೆ ಸಂಪಾದನೆ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ನಾನು ಮಾಡ್ತಾ ಇರುವಂಥ ಕ್ಲಾಸ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಏನು ಗೊತ್ತಾ, ನಮ್ಮ ಹತ್ರ ಇರೋ ಏನು ನನಗೆ ಯಾವ ಥರ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೋ ಆ ರೀತಿಯಾಗಿ ನಾನು ಹಾಕೊಂಡು ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಒಳ್ಳೆ ಮಾಹಿತಿ ಆದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿದೆ ಅಂತ. ಇದರ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ ನೀವು ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಕ್ಲಾರಿಫೈ ಮಾಡ್ತೀನಿ. ತುಂಬ ಜನ ಕೇಳಿದ್ದೀರಾ ಏನಪ್ಪ ಜಾಸ್ತಿ ಕಮೆಂಟ್ಸ್ ಏನು ಬಂದಿದೆ ನನಗೆ ಅಂತಂದರೆ, ಮಿಷಿನ್ ಬೆಲೆ ಎಷ್ಟು, ರ್ಯಾನ್ಸನ್ 130 ಮಿಷಿನ್ ಬೆಲೆ ಎಷ್ಟು ಅಂತ. 16,500, 16,500 ಆಗುತ್ತೆ. ನಿಮ್ಮ ಏರಿಯಾದ ಕಡೆ ಯಾವ್ಯಾವ ಥರ ಡಿಮ್ಯಾಂಡ್ ಇದೆಯೋ ಆ ರೀತಿಯಾಗಿ ಡಿಪೆಂಡ್ ಆಗುತ್ತೆ. ನಾವು ಸ್ವಲ್ಪ ಹಳ್ಳಿ ಸೈಡ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕಿದೆ. ತುಂಬ ಸಿಟಿ ಆಗಿದ್ದರೆ ಅಲ್ಲಿ ಅಮೌಂಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಆ ಕಡೆ ಬಿಸ್ನೆಸ್ ಯಾವ ಥರ ಡಿಮ್ಯಾಂಡ್ ಇರುತ್ತೋ ಆ ರೀತಿಯಾಗಿ ನಿಮ್ದು ಅಮೌಂಟ್ ಬೀಳುತ್ತೆ. ನಮ್ಮ ಕಡೆ 16,500, ಕನಕಪುರ ಸೈಡ್ ನಾವಿರೋದು, ನಮ್ಮ ಕಡೆ 16,500. ಓಕೆನಾ. ನಾವು ಇದೇ ರೀತಿಯಾಗಿ ಡೈಲಿ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಮತ್ತು ನಿಮಗೆ ಹತ್ರ ಈ ರೀತಿಯ ಮೆಟೀರಿಯಲ್ಸ್ ಎಲ್ಲ ಇಲ್ಲಾಂದರೆ ಇವಾಗೆ ತಂದಿಟ್ಕೊಳ್ಳಿ. ಮಷಿನ್ ವರ್ಕ್ನ ಶುರು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಬಿಸ್ನೆಸ್ ಯಾವ ರೀತಿಯಾಗಿ ಇಂಪ್ರೂವ್ ಆಗುತ್ತೆ ಅಂತ ನಾನು ನೋಡ್ತೀನಿ. ಮತ್ತು ನೆಕ್ಸ್ಟ್ ಪರ್ಸ್ನಲಿ ಮೆಸೇಜ್ ಹಾಕ್ಬೋದು ಹಾಯ್ ಅಂತ. ನಿಮ್ಮನ್ನ ಗ್ರೂಪ್ಗೆ ಜಾಯಿನ್ ಮಾಡ್ತೀನಿ. SLVM ಮಷಿನ್ ಎಂಬ್ರಾಯ್ಡ್ರಿ 2026 ಅಂತ. ಹಳಬ್ರ ಜೊತೆಗೆ ನಿಮ್ಮನ್ನ ಜಾಯಿನ್ ಮಾಡಲ್ಲ, ಹೊಸಬ್ರ ಜೊತೆಗೆ ಜಾಯಿನ್ ಮಾಡ್ತೀನಿ. ಅದು ಒಂದು 20 ಮೆಂಬರ್ಸ್ ಆದರೆ ಮಾತ್ರ ನಾನು ಜಾಯಿನ್ ಮಾಡೋಕ್ಕಾಗುತ್ತೆ. 1 ಮೆಂಬರ್ 2 ಮೆಂಬರ್ಗೆಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಹಳೆ ಸ್ಟೂಡೆಂಟ್ಸ್ ತುಂಬ ಜನಕ್ಕೆ ಬ್ಲೌಸ್ ಮೇಲೆಲ್ಲ ಡಿಸೈನ್ಸ್ ಎಲ್ಲ ಆಗ್ತಾಯಿದ್ದಾರೆ. 1 ಇಯರ್ ಆಗ್ತಾ ನಾನು ಶುರು ಮಾಡಿ ಮತ್ತೆ ಅದೇ ಕ್ಲಾಸ್ನ ಕಂಟಿನ್ಯೂ ಮಾಡೋದು ಬೇಡ, ಮತ್ತೆ ಕ್ಲಾಸಸ್ನ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಕ್ಲಾಸಸ್ನ ಶುರು ಮಾಡಿದ್ದೀನಿ. ಈ ಕ್ಲಾಸ್ನ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ದೆ ಅದರಲ್ಲಿ ನೀವು ಅವರು ಯಾವ ರೀತಿಯಾಗಿ ಏನಪ್ಪ ಸಕ್ಸಸ್ಫುಲ್ ಆಗಿದ್ದಾರೆ, 80%, 90%, 70%, 100% ಕೊಟ್ಟಿರೋರು ಇದ್ದಾರೆ. ತುಂಬ ಜನ ಯಾವ ರೀತಿಯಾಗಿ ಆ ರೀತಿಯಾಗಿ ವರ್ಕ್ನ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಅದೇ ರೀತಿಯಾಗಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಯರ್ ಇನ್ನೊಂದು ಬ್ಯಾಚ್ ಶುರು ಆಗೋದಕ್ಕೆ ನೀವು ಕೂಡ ಮಷಿನ್ ವರ್ಕಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತೀರಾ. ಓಕೆನಾ. ಯಾರ್ಯಾರು ನಾನು ಮಾಡ್ತಾ ಇರುವಂಥ ವೀಡಿಯೋಸ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಯಾವಾಗಿರಲಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.